ಜೈಲಿನಿಂದಲೇ ದರ್ಶನ್ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ತನಿಖೆಯನ್ನ ನಡೆಸಿದ್ದಾರೆ. ಈ ಹೊತ್ತಲ್ಲಿ ಪೊಲೀಸರಿಗೆ ದರ್ಶನ್ ಹೇಳಿದ್ದೇನು, ಗೊತ್ತಿಲ್ಲದವರ ಜೊತೆಗೆ ನಟ ದರ್ಶನ್ ಮಾತನಾಡಿದ್ದು ಸತ್ಯನ? ದರ್ಶನ್ಗೆ ರಾಜಾತಿಥ್ಯ ಕೊಡೋದಕ್ಕೆ ಪ್ರಭಾವಿ ಸಚಿವರು ಸೂಚನೆ ಕೊಟ್ಟಿದ್ರಾ? ದರ್ಶನ್ಗೆ ಸಿಗರೆಟ್ ಕೊಟ್ಟದ್ದು ವಿಲ್ಸನ್ ಗಾರ್ಡನ್ ನಾಗಾನ? ಈ ಬಗ್ಗೆ ವಿಚಾರಣೆಯ ಹಂತದಲ್ಲಿ ದರ್ಶನ್ ಪೊಲೀಸರಿಗೆ ಏನೆಲ್ಲ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಮತ್ತು ವಿಡಿಯೋ ಕಾಲ್ಗೆ ಬಳಸಿದಂತಹ ಮೊಬೈಲ್ ಸಿಕ್ತಾ ಇಲ್ವಾ? ಸಂಪೂರ್ಣ ವರದಿ ಇದೆ, ನೋಡ್ಕೊಂಡು ಬನ್ನಿ. ದರ್ಶನ್ಗೆ ರಾಜಾತಿಥ್ಯಕ್ಕೆ ಹೇಳಿದ್ದೆ ಪ್ರಭಾವಿ ಸಚಿವರ. ರಾಜಾತಿಥ್ಯದ ಬಗ್ಗೆ ಸುಳ್ಳು ಹೇಳಿದ್ರ ದರ್ಶನ್ ಉತ್ತರ ಕೇಳಿ ತನಿಖಾಧಿಕಾರಿಗಳಿಗೆ ಶಾಕ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಜೈಲು ಸೇರಿರುವಂತಹ ದರ್ಶನ್ ಮಾಡಿದ್ದ ಎಡವಟ್ಟಿನಿಂದ ಒಂದೊಂದೇ ಸ್ಫೋಟಕ ಮಾಹಿತಿಗಳು ಹೊರಬೀಳ್ತಾ ಇದೆ. ಪಬ್ಲಿಕ್ ಟಿವಿ ಬ್ರೇಕ್ ಮಾಡಿದ್ದ ಒಂದು ಫೋಟೋ ಹಾಗೂ ವಿಡಿಯೋ ಬಿರುಗಾಳಿ ಎಬ್ಬಿಸಿದ್ದು 3 ಅಧಿಕಾರಿಗಳ ತಂಡ ಆಂತರಿಕ ತನಿಖೆ ನಡೆಸ್ತಾ ಇದ್ದು, ರಾಜಾತಿಥ್ಯ ಹಿಂದಿನ ಸತ್ಯ ಬಹಿರಂಗ ಆಗಿದೆ. ಪಬ್ಲಿಕ್ ಟಿವಿಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಪ್ರಭಾವಿ ಸಚಿವರ ಮೌಖಿಕ ಆದೇಶದ ಮೇರೆಗೆ ದರ್ಶನ್ಗೆ ರಾಜಾತಿಥ್ಯ ನೀಡ್ತಾ ಇರೋದಾಗಿ ಗೊತ್ತಾಗಿದೆ. ದರ್ಶನ್ಗೆ ರಾಜಾತಿಥ್ಯ ನೀಡೋ ವಿಚಾರದಲ್ಲಿ ಬೇಕರಿ ರಘು ಹಾಗೂ ವಿಲ್ಸನ್ ಗಾರ್ಡನ್ ನಾಗನ ಮಧ್ಯೆ ಪೈಪೋಟಿ ಉಂಟಾಗಿದೆ. ನಾಗ ರಾಜಾತಿಥ್ಯನ ವಿರುದ್ಧ ಕೆಂಡ ಕಾರ್ತಾ ಇದ್ದ ಬೇಕರಿ ರಘು ಗ್ಯಾಂಗ್ ವಿಡಿಯೋ ಹರಿಬಿಟ್ಟಿರೋದಾಗಿ ಹೇಳಲಾಗಿದೆ. ಪಬ್ಲಿಕ್ ಟಿವಿಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ದರ್ಶನ್ಗೆ ರಾಜ್ಯಾತೀತವನ್ನು ನೀಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸಚಿವರೊಬ್ಬರ ಮೌಖಿಕ ಆದೇಶದ ಮೇಲೆ ಈ ರೀತಿ ಆಗಿದೆ ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತದೆ. ಇನ್ನು ರಾಜ್ಯಾತೀತವನ್ನು ನೀಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲಿನ ಒಳಭಾಗದಲ್ಲಿ ಬೇಕರಿ ರಘು ಅದೇ ರೀತಿ ವಿಲ್ಸನ್ ಗಾರ್ಡನ್ ನಾಗನ ನಡುವೆ ಪೈಪೋಟಿ ಏರ್ಪಟ್ಟಿರುತ್ತೆ. ವಿಲ್ಸನ್ ಗಾರ್ಡನ್ ನಾಗ ನೀಡಿದಂತಹ ಈ ರಾಜ್ಯಾತೀತವನ್ನು ಕಂಡು ಕೆಂಡವಾಗಿದ್ದಂತಹ ಬೇಕರಿ ರಘು ವಿಡಿಯೋವನ್ನು ಅರಿಬಿಟ್ಟಿದ್ದಾನೆ ಎನ್ನುವಂಥದ್ದನ್ನು ಕೂಡ ಹೇಳಲಾಗ್ತಾ ಇದೆ. ಗೊತ್ತಿಲ್ಲದವರ ಜೊತೆ ಮಾತನಾಡಿದ್ರ ದರ್ಶನ್, ಕೋಣಿಯಲ್ಲಿ ಇದ್ದಿದ್ದು ಯಾರಂತ ಗೊತ್ತೇ ಇಲ್ವಾ? ವಿಚಾರಣೆ ವೇಳೆ ದರ್ಶನ್ ಸುಳ್ಳು ಹೇಳಿದ್ರ ಅನ್ನೋ ಅನುಮಾನಗಳು ಉಂಟಾಗಿದೆ. ವಿಡಿಯೋ ಕಾಲ್ ಹಿಂದಿನ ರಹಸ್ಯವನ್ನ ದರ್ಶನ್ ಬಿಚ್ಚಿಟ್ಟಿದ್ದಾರೆ. ಅಸಲಿಗೆ ತನ್ನ ಕೋಣೆಗೆ ಬಂದಿದ್ಯಾರು ಅನ್ನೋದೇ ಗೊತ್ತಿಲ್ಲ, ನಾನ್ ಮಾತಾಡಿದ ವ್ಯಕ್ತಿಯೇ ನನಗೆ ಗೊತ್ತಿಲ್ಲ ಅಂದಿದ್ದಾರೆ. ವಿಡಿಯೋ ಕಾಲ್ ಬಗ್ಗೆ ದರ್ಶನ್ ಹೇಳಿದ್ದೇನು ಅಂತ ನೋಡುವುದಾದ್ರೆ, ಕರೆ ಮಾಡಿದವನು ಯಾರು ಎಂಬುದೇ ಗೊತ್ತಿಲ್ಲ. ವಿಡಿಯೋ ಕಾಲ್ ಮಾಡಿಕೊಂಡು ಬಂದ, ದರ್ಶನ್ ಸರ್ ಇದ್ದಾರೆ ಅಂತ ಹೇಳ್ಕೊಂಡು ಬಂದ. ಹಾಗೆ ನನ್ನ ಕಡೆ ಮೊಬೈಲ್ ತಿರುಗಿಸ್ದ. ಹೀಗಾಗಿ ನಾನು ವಿಶ್ ಮಾಡಿದೆ. ನಾನು ಸೌಜನ್ಯಕ್ಕೆ ಹಾಯ್ ಅಂತ ಪ್ರತಿಕ್ರಿಯೆ ಕೊಟ್ಟೆ. ನಾನು ಬೈಯೋದಕ್ಕೆ ಸಾಧ್ಯ ಆಗಿಲ್ಲ, ಹೀಗಾಗಿ ರಿಯಾಕ್ಟ್ ಮಾಡದೆ ಹೊರತು ನಾನು ಬೇಕು ಅಂತ ವಿಡಿಯೋ ಕಾಲಲ್ಲಿ ಮಾಡಿಲ್ಲ ಅಂತ ದರ್ಶನ್ ವಿಚಾರಣೆ ವೇಳೆ ಹೇಳಿರೋದಾಗಿ ಗೊತ್ತಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಬಂಧನವಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂಥ ನಟ ದರ್ಶನ್ ಜೈಲಿನಲ್ಲಿದ್ದುಕೊಂಡೇ ರೌಡಿಗಳ ಮೊಬೈಲ್ನಿಂದ ವಿಡಿಯೋ ಕಾಲ್ ಮಾಡಿರುವಂಥ ಪ್ರಕರಣ ಬೆಳಕಿಗೆ ಬಂದಿದ್ದು, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡುವ ಕೆಲಸವನ್ನು ಪೊಲೀಸರು ಮಾಡ್ತಿರುವಂಥದ್ದು. ತನಿಖೆ ಮಾಡುವಂಥ ಸಂದರ್ಭದಲ್ಲಿ ವಿಡಿಯೋ ಕಾಲ್ ವಿಚಾರವಾಗಿ ಒಂದಷ್ಟು ಸುಳ್ಳುಗಳನ್ನು ದರ್ಶನ್ ಹೇಳಿದ್ದಾರಾ ಅನ್ನುವಂಥ ಅನುಮಾನಗಳು ಕೂಡ ಹುಟ್ಟು ಹಾಕಿಕೊಳ್ತಿರುವಂಥದ್ದು. ದರ್ಶನ್ಗೆ ಸಿಗರೇಟ್ ಕೊಟ್ಟಿದ್ದು ವಿಲ್ಸನ್ ಗಾರ್ಡನ್ ನಾಗಾನ? ರಚಿತಾರಾಮ್ ಬಂದು ಹೋದ ದಿನವೇ ಈ ಘಟನೆ. ಒಂದು ಕಡೆ ವಿಡಿಯೋ ಕಾಲ್ ಬಗ್ಗೆ ನನಗೇನು ಗೊತ್ತಿಲ್ಲ ಅಂದ್ರೆ ದರ್ಶನ್, ಇನ್ನೊಂದು ಕಡೆ ಸಿಗರೇಟ್ ಕೊಟ್ಟಿದ್ದೆ ವಿಲ್ಸನ್ ಗಾರ್ಡನ್ ನಾಗ ಅಂತ ಬಾಯ್ಬಿಟ್ಟಿದ್ದಾರೆ. ಪರಪ್ಪನಗರ ಜೈಲಿಗೆ ರಚಿತಾರಾಮ್ ಬಂದು ಹೋದ ದಿನ ಈ ಘಟನೆ ಆಗಿತ್ತು. ವಿಡಿಯೋ ಮಾಡಿದ ಯಾರು ಅನ್ನೋದು ಗೊತ್ತಿಲ್ಲ ಅಂತ ಹೇಳಿರೋದಾಗಿ ತಿಳಿದು ಬಂದಿದೆ. ದರ್ಶನ್ ಸಿಗರೇಟ್ ಸೀಕ್ರೆಟ್ ಫೋಟೋ ತೆಗೆದಿತ್ತು ಯಾರು ಅಂತ ನನಗೆ ಗೊತ್ತಿಲ್ಲ. ಕಳೆದ ಗುರುವಾರ ಜೈಲಿಗೆ ನಟಿ ರಚಿತಾರಾಮ್ ಬಂದಿದ್ರು. ರಚಿತಾರಾಮ್ ಭೇಟಿಯಾಗಿ ಕೊಠಡಿಗೆ ವಾಪಸ್ ಹೊರಟಿದೆ. ಕೊಠಡಿ ಸಮೀಪ ವಿಲ್ಸನ್ ಗಾರ್ಡನ್ ನಾಗ ಸ್ನೇಹಿತರು ಕರೆದ್ರು. ವಿಲ್ಸನ್ ಗಾರ್ಡನ್ ನಾಗ ಇರುವ ಕೊಠಡಿಯ ಎದುರು ಕ್ರಿಕೆಟ್ ಆಡ್ತಾ ಇದ್ರು. ಕ್ರಿಕೆಟ್ ಆಡೋದನ್ನ ನೋಡ್ತಾ ಅವರ ಜೊತೆ ಕೂತ್ಕೊಂಡಿದ್ವಿ. ವಿಲ್ಸನ್ ಗಾರ್ಡನ್ ನಾಗನ ಕೊಠಡಿಯಿಂದ ಅವರ ಹುಡುಗರು ಟೀ ಮಾಡ್ತಂದ್ರು. ಅವರೇ ನನಗೊಂದು ಸಿಗರೇಟ್ ಕೂಡ ತಂದು ಕೊಟ್ರು. ಎದುರಿಗಿದ್ದ ಚೇರ್ ಟೇಬಲ್ ಬಳಿ ಕೂತ್ಕೊಂಡು ಕ್ರಿಕೆಟ್ ನೋಡ್ತಾ ಇದ್ವಿ. ಇದನ್ನ ಫೋಟೋ ಹಿಡಿದಿದ್ದಾರೆ, ಆದ್ರೆ ಹಿಡಿದಿತ್ತು ಯಾರು ಅಂತ ನನಗೆ ಗೊತ್ತಿಲ್ಲ ಅಂತ ವಿಚಾರಣೆ ವೇಳೆ ದರ್ಶನ್ ಹೇಳಿರೋದಾಗಿ ತಿಳಿದು ಬಂದಿದೆ. ಒಂದು ಕಡೆ ವಿಡಿಯೋ ಕಾಲ್ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಅಂದಿರೋ ದರ್ಶನ್, ಮತ್ತೊಂದು ಏನು ಸಿಗರೇಟ್ ಕೊಟ್ಟಿರೋದೆ ವಿಲ್ಸನ್ ಗಾರ್ಡನ್ ನಾಗ ಅಂತ ಬಾಯಬಿಟ್ಟಿರೋಂಥದ್ದು. ಅಂದರೆ 22ನೇ ತಾರೀಕು ರಚಿತಾರಾಮ್ ಬಂದು ಭೇಟಿ ಮಾಡಿ ವಾಪಸ್ಸು ನಾನು ಬ್ಯಾರಕ್ಕಿಗೆ ಕೊಠಡಿಗೆ ಹೋಗಬೇಕಾದ್ರೆ ವಿಲ್ಸನ್ ಗಾರ್ಡನ್ ನಾಗ ಮತ್ತು ಅವರ ಸ್ನೇಹಿತರು ಕುಳಿತಿದ್ರು. ಹಾಗಾಗಿ ನಾನು ಅಲ್ಲಿ ಹೋಗಿ ಕುಳಿತುಕೊಂಡೆ. ಆಗ ವಿಲ್ಸನ್ ಗಾರ್ಡನ್ ನಾಗನೇ ನನಗೆ ಸಿಗರೇಟನ್ನು ಕೊಟ್ಟಿದ್ದೇನೆ ಅಂತೇಳಿ ಸಿಗರೇಟ್ ಕೊಟ್ಟೆ. ಆ ಹುಡುಗರು ಟೀ ತಂದು ಕೊಟ್ಟರು. ನಾನು ಕುಡಿದ ಅಲ್ಲಿ ಕುಳಿತುಕೊಂಡಿದ್ದೆ. ಫೋಟೋ ಯಾರು ತೆಗೆದ್ರು ಅನ್ನೋದ್ರ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ ಅಂತೇಳಿ ವಿಚಾರಣೆ ವೇಳೆ ಪೊಲೀಸರ ಮುಂದೆ ಹೇಳಿಕೆ ಕೊಟ್ಟಿರುವಂಥದ್ದು. ವಿಲ್ಸನ್ ಗಾರ್ಡನ್ ನಾಗನಿಗೆ ವಾರ್ನಿಂಗ್, ಬಾಲ ಮುದ್ರಿಕೊಂಡು ಇರಲು ಸೂಚನೆ. ಜೈಲು ರಾಜಾತಿಥ್ಯದ ಬಳಿಕ ಸ್ಟ್ರಿಕ್ಟ್ ರೂಲ್ಸ್ ಜಾರಿಗೆ ಜೈಲಧಿಕಾರಿಗಳು ಮುಂದಾಗಿದ್ದಾರೆ. ಡಿಐಜಿ ದಿವ್ಯಾ ಖುದ್ದು ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ಕೊಟ್ಟು ವಿಲ್ಸನ್ ಗಾರ್ಡನ್ ನಾಗ ಹಾಗೂ ಬೇಕರಿ ರಘುಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಬಾಲ ಮುದ್ರುಕೊಂಡು ಬಿದ್ದಿರುವಂತೆ ವಾರ್ನಿಂಗ್ ಕೊಟ್ಟಿದ್ದಾರೆ. ದರ್ಶನ್ ಮೇಲೆ ತೀವ್ರ ನಿಗಾ ಇಡುವಂತೆಯೂ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ರಾಜಾತಿಥ್ಯದಂತಹ ಕೇಸ್ ಮತ್ತೆ ಮರುಕಳಿಸದಂತೆ ಎಚ್ಚರಿಕೆ ವಹಿಸುವಂತೆ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ದಾರಂತೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.